ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನಾ ಸಮಾರಂಭ. ಎನ್ ರವಿಕುಮಾರ್. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಖಾಲಿ ಹುದ್ದೆಗಳಿಗೆ ದೊರೆಯದ ಮುಕ್ತಿ. ಶಿಶಿಲ್ ಜಿ ನಮೋಶಿ. ರಾಜ್ಯದಲ್ಲಿ ಇರುವ ಸರ್ಕಾರ ಇದ್ದರೂ ಇಲ್ಲದಂತೆ, ದುರಹಂಕಾರದಲ್ಲಿ ಜನರ ಸಮಸ್ಯೆ ಕೇಳುವವರೇ ಇಲ್ಲ. ರವಿಕುಮಾರ್ ಟೀಕೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಪತ್ನಿಗೆ ಹೆರಿಗೆ, ಮಾದರಿಯಾದ ಸಿಇಒ. ಎಸ್ಟಿ ಪಟ್ಟಿಯಲ್ಲಿ ಇರದ ಜಾತಿಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ರವಿಕುಮಾರ್ ಹೇಳಿಕೆ. ರಾಜ್ಯದಾದ್ಯಂತ ಹೋರಾಟ, ರಘುವೀರ್ ನಾಯಕ್ ಎಚ್ಚರಿಕೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ಅಕ್ರಮ ವ್ಯವಹಾರ, ದೂರು ಡಾಕ್ಟರ್ ರವಿಕುಮಾರ್. ಮಾದಕ ವಸ್ತುಗಳು ದುಷ್ಪರಿಣಾಮ ಕುರಿತು ಜಾಗೃತಿ ಕಾರ್ಯಕ್ರಮ. ಮಾದಕ ವ್ಯಸನದಿಂದ ಜೀವನ ಬಲಿ, ಡಿಸಿ ನಿತೀಶ್. ನಗರದಲ್ಲಿ ರಿಂಗ್ ರೋಡ್ ನಿರ್ಮಾಣ ಮಾಡಲು ಆಗ್ರಹಿಸಿ ಮನವಿ. ಎಸ್ಸಿಸಿಐ ಸಂಸ್ಥಾಪನಾ ದಿನಾಚರಣೆ, ದೇಶದ ಬಿಕ್ಕಟ್ಟಿಗೆ ಮಾರ್ಕ್ಸ್ವಾದ ಪರಿಹಾರ. ಎಂ ಶಶಿಧರ್. ಮತ್ತು ರಣಬಿಸಿಲಿಗೆ ನರೇಗಾ ಕೂಲಿಕಾರ ಹೃದಯಾಘಾತದಿಂದ ಸಾವು. ವಾರ್ತೆಗಳ ವಿವರ. ಕ್ಲಾಸ್ ಪಾರ್ಟಿಯಾಗಿದ್ದ ಬಿಜೆಪಿಯನ್ನು ಮಾಸ್ ಪಾರ್ಟಿಯನ್ನಾಗಿ ಪರಿವರ್ತಿಸಿ 50 ವರ್ಷದ ನಿರಂತರ ರಾಜಕೀಯ ಜೀವನವನ್ನು ನಡೆಸಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇವರಿಗೆ ಮೇ 9ರಂದು ಚಿತ್ರದುರ್ಗದಲ್ಲಿ ಅಭಿನಂದನಾ ಸಮಾರಂಭ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರಿಂದ ಆಯೋಜಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ತರ ದಕ್ಷಿಣ ಎನ್ನದೇ ರೈತರು, ಮಹಿಳೆಯರು, ಕಾರ್ಮಿಕರು ಸೇರಿದಂತೆ ರಾಜ್ಯ ಸಮಸ್ಯೆಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಿರುವ ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನ 50 ವರ್ಷ ಕಂಡಿದೆ. ಬಿಎಸ್ ಯಡಿಯೂರಪ್ಪನವರನ್ನು ಅಭಿನಂದಿಸಲು ಆಯೋಜಿಸಲಾಗಿರುವ ಸಮಾವೇಶಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ 4 ಜನ ಸಚಿವರು, ಮಠಾಧೀಶರುಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಅವಿಶ್ರಾಂತ ಚೇತನ ಬಿಎಸ್ ಯಡಿಯೂರಪ್ಪ ಇವರ ಅಭಿನಂದನಾ ಸಮಾರಂಭಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಸಿದ್ದರಾಮೋತ್ಸವಕ್ಕೆ ಪರ್ಯಾಯವಾಗಿ ಕಾರ್ಯಕ್ರಮ ಆಯೋಜಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಎಸ್ ಯಡಿಯೂರಪ್ಪ ಇವರು ಪಕ್ಷ ಬಿಟ್ಟು ಹೋಗಿರುವುದು ಮುಗಿದು ಹೋಗಿದ್ದು, ಅದರ ಕುರಿತು ಪ್ರತಿಕ್ರಿಯಿಸಲು ನಿರಾಕರಿಸಿದರು.
ನಂಬಿಕೆ ಇಲ್ಲದೆ ಇರೋರು ಇಲ್ಲ ಅಂತ ನಾನೇ ಹೇಳಲ್ಲ. ಅವ್ರು ಬರಬೇಕು, ಸನ್ಮಾನ ಮಾಡಲೇಬೇಕು ಹಂಗೆ. ಇಟ್ ಇಸ್ ದೇರ್ ಫ್ರೀಡಮ್. ಕೇಂದ್ರದಿಂದ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿ ಚರ್ಚೆ ಆಗಿತ್ತು. ತಳವಾರ ಸಮುದಾಯವನ್ನ ಎಸ್ಟಿಗೆ ಸೇರಿಸಿದ ಹೇಳಿ ನಾನು ಆ ಕಾಪಿ ಕೊಟ್ಟರೆ ನಾನು ಹೋಗ್ತೇನೆ ಬೆಂಗಳೂರಲ್ಲಿ ಆ ಕಾಪಿ ಬಿಡುಗಡೆ ಮಾಡಿ ನಾನು ಒಂದೇ ಇದ್ರ ಬಗ್ಗೆ ಒಂದೇ ಉದ್ದೇಶಪೂರ್ವಕವಾಗಿ purposefully, intentionally should not stop giving the certificate. ಅವರಿಗೆ ಹೇಳ್ತೀನಿ ಜಾತಿಯಿಂದ ತಳವಾರ ಅಂತ ಯಾರಿದ್ದಾರೆ ಅವರಿಗೆ ಕೊಡಿ. ಎಲಿಜಿಬಿಲಿಟಿ ಇದ್ರೆ ಕೊಡಿ, ಎಲಿಜಿಬಿಲಿಟಿ ಇಲ್ಲ ಅಂತ ಕೊಡ್ಬೇಕು. ಒಂದು. ಎರಡನೇದು, ನಿಮ್ಮದೇ ಸರ್ಕಾರ ಇರುವಾಗ 28,000 ಜನ ತಳವಾರು ಇದ್ದಾರೆ ಅಂತ ಗಣತಿ ಇದೆ. ಯಾಕೆ ಕಲಬುರಗಿಯಲ್ಲಿ ಯಾರು ಅಧ್ಯಯನ ಮಾಡಿದ್ದಾರೆ? ಸ್ಟಡಿ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವಿತ್ ದಾಖಲೆ ಸಮೇತವಾಗಿ ಬರಲಿ, ವಿತ್ ಡಾಕ್ಯುಮೆಂಟ್ಸ್ ಅವ್ರು ಬರಲಿ. ವಾಲಂಟಿಯರ್ ಆಗಿ ನಾವು ಬರೋದಕ್ಕೆ ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ವಾಹನಗಳನ್ನ ಮಾಡ್ಕೊಂಡು ಬರ್ತಾರೆ. ನಮ್ಮ ಶಾಸಕರುಗಳು, ಸಂಸದರುಗಳು, ಹಾಲಿ ಮಾಜಿ ಅವರನ್ನು ಕೂಡ ಪ್ರಯತ್ನ ಮಾಡ್ತಾರೆ. ಯಡಿಯೂರಪ್ಪನವರಿಗೆ ಒಂದು ಅಭಿಮಾನದಿಂದ ಸನ್ಮಾನೋತ್ಸವ ಕಾರ್ಯಕ್ರಮ ನಾವು ಮಾಡ್ತೀವಿ. ನಾನು ಕೇಳಿದ್ಮೇಲೆ ಹೇಳಿ, ನಾನು ಆ ಕಾಪಿ ಕೊಟ್ಟರೆ ಮಾಡ್ತೀನಿ. ನಾನು ಹೋಗ್ತೇನೆ ಬೆಂಗಳೂರಲ್ಲಿ ಆ ಕಾಪಿ ಬಿಡುಗಡೆ ಮಾಡಿ ನಾನು ಒಂದೇ ಇದ್ರ ಬಗ್ಗೆ ಒಂದೇ ಉದ್ದೇಶಪೂರ್ವಕವಾಗಿ purposefully, intentionally should not stop giving the certificate. ಹೇಳ್ತೀನಿ ಜಾತಿಯಿಂದ ತಳವಾರ ಅಂತ ಯಾರಿದ್ದಾರೆ ಅವರಿಗೆ ಕೊಡಿ, ಎಲಿಜಿಬಿಲಿಟಿ ಇದ್ರೆ ಕೊಡಿ, ಎಲಿಜಿಬಿಲಿಟಿ ಇಲ್ಲ ಅಂತ ಕೊಡ್ಬೇಕು. ಒಂದು. ಎರಡನೇದು, ನಿಮ್ಮದೇ ಸರ್ಕಾರ ಇರುವಾಗ 28,000 ಜನ ತಳವಾರು ಇದ್ದಾರೆ ಅಂತ ಗಣತಿ ಇದೆ. ವಿತ್ ದಾಖಲೆ ಸಮೇತವಾಗಿ ಬರಲಿ, ವಿತ್ ಡಾಕ್ಯುಮೆಂಟ್ಸ್ ಅವ್ರು ಬರಲಿ. ರಾಜ್ಯದಲ್ಲಿ ಖಾಲಿ ಇರುವ 2,84,000 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಮಾತ್ರ 56,000 ಹುದ್ದೆಗಳನ್ನು ಭರ್ತಿ ಮಾಡುತ್ತಿರುವುದು ಪ್ರತಿಶತ 20ರಷ್ಟು ಮಾತ್ರ ಎಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿನಮೋಶಿ ಹೇಳಿದರು. ಕಳೆದ 3 ವರ್ಷಗಳಿಂದಲೂ ಖಾಲಿ ಹುದ್ದೆ ಭರ್ತಿ ಮಾಡುತ್ತಿಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ಕಾಯ್ದೆಯಾಗಿ ರೂಪಿತಗೊಂಡು 10 ವರ್ಷ ಕಳೆದಿದೆ. ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಈ ಪ್ರದೇಶದಲ್ಲಿಯೇ ನೇಮಕಾತಿ ನಡೆದಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ ಎನ್ನುವುದಾದರೆ ನೇಮಕಾತಿ ಏಕೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು. ಶಿಕ್ಷಕರ ನೇಮಕಾತಿಯಲ್ಲಿ 5,000 ಹುದ್ದೆ ನೇಮಿಸುವುದಾಗಿ ಹೇಳುತ್ತಲೇ ಬಂದಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಪದವಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಯಾವುದೇ ನೇಮಕಾತಿ ನಡೆಸಿಲ್ಲ ಎಂದು ಟೀಕಿಸಿದರು. ರಾಜ್ಯ ಸರ್ಕಾರದಲ್ಲಿ 2,84,000 ಹುದ್ದೆಗಳು ಖಾಲಿ ಇದ್ದಾವೆ. 2,84,000 ಹುದ್ದೆ ಖಾಲಿ. ಸರ್ಕಾರ ಏನ್ ಹೇಳ್ತಾ ಇದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರ್ಟಿಕಲ್ 371 ಜೆ ಪ್ರಕಾರ ಖಾಲಿ ಹುದ್ದೆಗಳನ್ನ ಈ ಭಾಗದಲ್ಲಿ ತುಂಬಿಕೊಳ್ಳಿಕ್ಕೆ ಆರ್ಥಿಕ ಯಾವುದೂ ನಿರ್ಬಂಧನ ಇಲ್ಲ. 371 ಜೆ ರೂಲ್ಸ್ ಆರ್ ವೆರಿ ಕ್ಲಿಯರ್. ಯಾವುದೋ ಫೈನಾನ್ಷಿಯಲ್ ಬ್ಯಾನ್ ಇಲ್ಲ ಅಂತ ಹೇಳ್ತಾರೆ. ಬ್ಯಾನ್ ಇಲ್ಲ ಅಂತ ಸಂದರ್ಭದಲ್ಲಿ ನೀವು 3 ವರ್ಷ ಆ ಭಾಗದಲ್ಲಿ ಖಾಲಿ ಇದ್ದಂತ ಹುದ್ದೆಗಳನ್ನ ಅಪಾಯಿಂಟ್ಮೆಂಟ್ ಯಾಕೆ ಮುಂದುವರಿಸಿಲ್ಲ? ಇಸ್ ಮೈ ಕ್ವೆಶ್ಚನ್. ಇದು ಕೂಡ ಈ ಸರ್ಕಾರ ನಾವು 56,000 ಹುದ್ದೆಗಳನ್ನ
56,432 ಪೋಸ್ಟ್ಗಳನ್ನು ತುಂಬಿಕೊಳ್ಳಿಕ್ಕೆ ನಾವೀಗ ಆದೇಶ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಷ್ಟಾಯ್ತು ಅದು ಅಂಕಿ ಸಂಖ್ಯೆ ಲೆಕ್ಕ ಹಾಕಿದ್ರೆ ಹಾರ್ಡ್ಲಿ 20%, 18%ಗಿಂತ ಕಡಿಮೆ ಹುದ್ದೆಗಳನ್ನ ನೀವು ಅಪಾಯಿಂಟ್ ಮಾಡ್ತಾ ಇದ್ದೀರಿ. ದೊಡ್ಡ ನಂಬರ್ಸ್ ಇದರಲ್ಲಿ ಪರ್ಸೆಂಟೇಜ್ ಆಫ್ ವೇಕೆನ್ಸೀಸ್ ಆರ್ ಮೋರ್ ಇನ್ ಕಲ್ಯಾಣ ಕರ್ನಾಟಕ. 80% ಇದರಲ್ಲಿ ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ನಾವು ಆದೇಶ ಇದೆ ಅಂತ ಹೇಳ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ, ನೀವು ಖಾಲಿ ಹುದ್ದೆಗಳು ಇದ್ದಾವೆ ತುಂಬಿಕೊಳ್ಳ್ರಿ ಅಂತ ಹೇಳ್ತೀರಿ. ಹೌ ಮಚ್ ಹ್ಯಾವ್ ಯು ಅಪಾಯಿಂಟೆಡ್? ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ದ ಪರ್ಸೆಂಟೇಜ್ ಆಫ್ ವೇಕೆನ್ಸೀಸ್ ಆರ್ ಮೋರ್ ಇನ್ ಕಲ್ಯಾಣ ಕರ್ನಾಟಕ. ತಕ್ಷಣ ನೀವು ಸಾಲ್ವ್ ಮಾಡಿದೀವಿ ಅಂತ ತಾವು ಹೇಳ್ತಾ ಇದ್ದೀರಿ. ಇರಲಿ, ವಿತ್ ಆಲ್ ದ ಕಾಂಟ್ರವರ್ಸೀಸ್ ಏನೇ ಇರಲಿ, ನೀವು ಇಮಿಡಿಯೇಟ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಖಾಲಿ ಹುದ್ದೆಗಳನ್ನು 100% ತುಂಬಲಿಕ್ಕೆ ನೀವು ಕಾರ್ಯಪ್ರವೃತ್ತರಾಗಿ ಇಮಿಡಿಯೇಟ್ಲಿ ಆರ್ಡರ್ ಕೊಡಿಸ್ತೀವಿ. ತುಂಬ್ರಿ ಹುದ್ದೆಗಳನ್ನು. ಡೋಂಟ್ ವೇಟ್ ಫಾರ್ ಎನಿ ಫೈನಾನ್ಷಿಯಲ್ ಕ್ಲಿಯರೆನ್ಸ್ ಫಾರ್ ದೀಸ್ ಪೋಸ್ಟ್. ದಿಸ್ ಇಸ್ ಮೈ ಕಂಟೆನ್ಷನ್. ಅದರಲ್ಲಿ GPT ಇದೆ. ಒಂದೇ ಉದಾಹರಣೆ ಹೇಳ್ತೀನಿ. 15,000 ಹುದ್ದೆಗಳನ್ನ ಖಾಲಿ ಇದ್ದ 15,000 GPST ಇದು ಅಂದ್ರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ನಮ್ಮ ಕಾಲದಲ್ಲಿ ಮಾಡಿದ್ದೇವೆ. ಅದರಲ್ಲಿ 13,372 ಜನರದ್ದು ಎಲ್ಲ ಪ್ರೊಸೆಸ್ ನಮ್ಮ ಕಾಲದಲ್ಲಿ ಮುಗಿದಿದೆ, ಕಂಪ್ಲೀಟ್ ಆಗಿದೆ. ಬಟ್ ಫಾರ್ ಒನ್ ರೀಸನ್ ಕೋರ್ಟಿಗೆ ಹೋಗಿದ್ದಕ್ಕಾಗಿ ಕೋರ್ಟ್ ಕೂಡ ಇಮಿಡಿಯೇಟ್ಲಿ ಎಲ್ಲರಿಗೂ ತಗೊಂಡಿದ್ದಾರೆ. ಹೆಣ್ಮಕ್ಳದ್ದು ತಂದೆ ಇನ್ಕಮು, ಫಾದರ್ಸ್ ಇನ್ಕಮ್ ಅನ್ನೋ ಒಂದು ಕಾರಣಕ್ಕೆ ಮತ್ತು 1 to 2023 ಒಂದು ಆದೇಶ ಬಂತು 371J ಬಗ್ಗೆ. ಅಂದರೆ 20% ಜನರಲ್ ಕೋಟಾನಲ್ಲಿ ಇವ್ರಿಗೆ ಅಪಾಯಿಂಟ್ಮೆಂಟ್ ಆಗ್ಬೇಕಂತ ಈ ಒಂದು ಕಾರಣಕ್ಕಾಗಿ ಕೆಲವು ಹುದ್ದೆಗಳನ್ನು ಕೋರ್ಟಿಗೆ ಹೋಗಿದ್ದಕ್ಕಾಗಿ ಅದನ್ನು ಬಿಟ್ಟರೆ ನಮ್ಮ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ ಸರ್. ಈ ಸರ್ಕಾರ ಏನು ಮಾಡಿಲ್ಲ ಅದಕ್ಕೆ. ಇವ್ರು ಹೇಳ್ತಾರೆ ಇಲ್ಲ ನಾವು ಮಾಡಿದ್ದೀವಿ ಅಂತ. ಎಲ್ಲಿ ಮಾಡಿದ್ದೀರಿ? ಅವರು ನಾವು ಉತ್ತರ ಕೊಡ್ತಾರೆ, ನಾವು ಈ ನಮ್ಮ ಕಾಲದಲ್ಲಿ 8,000 ಹುದ್ದೆಗಳನ್ನು ನಾವು ತುಂಬಿದ್ದೇವೆ ಅಂತ. ಯಾವ 8,000 ಹೇಳಿ ಕೊಡೋಣ. ಮತ್ತು ನೀವು 8,000 ತುಂಬಿದ್ರೆ ಆ 13,000 ನಮ್ಮ ಲೆಕ್ಕಕ್ಕೆ ಇದೆ. ಇಲ್ಲ ಅದನ್ನು ನಾವು ಮಾಡಿದ್ದೇವೆ ಅಂತ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಡಳಿತ ಹಳಿ ತಪ್ಪಿದ ರೈಲಿನಂತಾಗಿದ್ದು, ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಬೆಳವಣಿಗೆಯಲ್ಲಿ ರಾಜ್ಯದ ಜನರ ಸಮಸ್ಯೆಗಳು ಕೇಳುವವರೇ ಇಲ್ಲದಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ಇದ್ದು ಇಲ್ಲದಂತಾಗಿದೆ. ಖಜಾನೆ ಖಾಲಿಯಾಗಿದ್ದು, ಒಂದು ಮಳೆಗೆ ಬೆಂಗಳೂರಿನಲ್ಲಿ 8 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. IPL ಪಂದ್ಯ ನಡೆಸಲು ಹೋಗಿ 10 ಜನ ಜೀವ ಬಲಿ ಪಡೆಯಲಾಯಿತು. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ನೆಲಕಚ್ಚಿದ್ದು, ಗೃಹ ಸಚಿವರು ಸಂಬಂಧವೇ ಇಲ್ಲದಂತಿದ್ದಾರೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ರಾಜ್ಯ 5,000ಕ್ಕೂ ಅಧಿಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಆದರೆ ನಿತ್ಯವೂ ಸಿಎಂ ಕುರ್ಚಿ ಚರ್ಚೆಯಲ್ಲಿಯೇ ಸರ್ಕಾರ ಮುಳುಗಿದೆ. ವಾರದಲ್ಲಿ 2 ಬಾರಿ DK ಶಿವಕುಮಾರ್ ದೆಹಲಿಯಲ್ಲಿ ಇರುತ್ತಿದ್ದು, ಕುರ್ಚಿ ಬದಲಾವಣೆಯಲ್ಲಿಯೇ ಕಾಲಹರಣವಾಗುತ್ತಿದೆ. ಸರ್ಕಾರ ತೊಲಗಿದರೆ ಸಾಕು ಎನ್ನುವ ಮನಸ್ಥಿತಿಗೆ ಜನರು ಬಂದು ನಿಂತಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಮಸ್ಯೆ ಪರಿಹರಿಸಿಲ್ಲ. ಸರ್ಕಾರ ಹಂಚಿಕೆ ಮಾಡಿರುವ ಮೀಸಲು ಪ್ರಮಾಣದಿಂದ ಯಾವ ಜಾತಿಯವರು ತೃಪ್ತರಾಗಿಲ್ಲ. ಸಿಎಂ ಅವರೇ ಆಂಜನೇಯ ಮುನಿಯಪ್ಪನವರನ್ನು ಕರೆಯಿಸಿ ಹಾರ ಹಾಕಿಸಿಕೊಂಡಿದ್ದಾರೆ. ಯಾವ ಜಾತಿಯವರು ಸರ್ಕಾರ ನಿರ್ಧಾರವನ್ನು ಸ್ವಾಗತಿಸಿಲ್ಲ. ಹಿಂದುಳಿದ ವರ್ಗಗಳ ಸಮಸ್ಯೆಯೂ ಪರಿಹಾರ ಒದಗಿಸಿಲ್ಲ. ಇದೊಂದು ದುರಹಂಕಾರಿ ಸರ್ಕಾರ ಎಂದು ಟೀಕಿಸಿದರು. ಯಡಿಯೂರಪ್ಪ ಅಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ಪರಿಶ್ರಮದಿಂದ ಪಾರ್ಟಿಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರ್ಥಿಕವಾಗಿ ದುರ್ಬಲರು ಮಾತ್ರ ಸೇವೆ ಪಡೆಯುತ್ತಾರೆ ಎಂದು ಅಸಡ್ಡೆ ತೋರುವವರಿಗೆ ರಾಯಚೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು
ತಮ್ಮ ಪತ್ನಿಯ ಹೆರಿಗೆಯನ್ನು ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿಸಿ ಕಡು ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕಿತ್ಸೆ ಪಡೆಯುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಆರೈಕೆ ಪಡೆಯುತ್ತಿದ್ದು ಇವರ ನಡೆಯಿಂದ ಇತರರಿಗೆ ಮಾದರಿಯಾಗಿದ್ದಾರೆ. ನಗರದಲ್ಲಿ ಹಲವಾರು ಖಾಸಗಿ ಆಸ್ಪತ್ರೆಗಳು ಇದ್ದರೂ ಸಹ ಮನಸ್ಸು ಮಾಡದೆ ಸರ್ಕಾರದ ಆಸ್ಪತ್ರೆಗಳಲ್ಲಿ ಸುಸಜ್ಜಿತ ಹೆರಿಗೆ ಕೊಠಡಿ, ವಾರ್ಡ್, ನುರಿತ ತಜ್ಞ ವೈದ್ಯರ ಸೇವೆ, ನಿಯಮಿತವಾಗಿ ನಿಗಾ ವಹಿಸುವ ಸಿಬ್ಬಂದಿಗಳ ಸೇವೆಯನ್ನು ಪ್ರತಿಯೊಬ್ಬರು ಪಡೆಯಲಿ ಎಂಬ ಸದುದ್ದೇಶದಿಂದ ತಮ್ಮ ಪತ್ನಿಯ ಹೆರಿಗೆಯನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿಸಿದ್ದು ಗಂಡು ಮಗುವಿಗೆ ಜನನ ನೀಡಿದ್ದಾರೆ. ಪ್ರಸ್ತುತ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಧೀನದ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯ ಆರೈಕೆಯಲ್ಲಿದ್ದು ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಸರ್ಕಾರದಲ್ಲಿ ಕರ್ತವ್ಯ ನಿರ್ವಹಿಸುವ ಉನ್ನತ IAS ಅಧಿಕಾರಿಯು ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ಹತ್ತಿರವಾಗಿಸುವ ಪ್ರಯತ್ನವಾಗಿದೆ ಸಂಗತಿಯು ಜಿಲ್ಲೆಯಲ್ಲಿ ಜನತೆಯಲ್ಲಿ ಸಂಚಲನ ಉಂಟು ಮಾಡಿದೆ. ಸರ್ಕಾರದ ಸೌಲಭ್ಯ ಪ್ರತಿಯೊಬ್ಬರು ಪಡೆಯಿರಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕರ್ನಾಟಕ ಸರ್ಕಾರವು ಇಂದು ಗ್ರಾಮೀಣ ಪ್ರದೇಶ ಸೇರಿದಂತೆ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಯಿ ಮಗುವಿನ ಆರೈಕೆಗಾಗಿ ನುರಿತ ಹೆರಿಗೆ ತಜ್ಞರು, ಸುಸಜ್ಜಿತ ಹೆರಿಗೆ ಕೊಠಡಿ, ಆಧುನಿಕ ಉಪಕರಣಗಳು, ಸೂಕ್ತ ಪ್ರಯೋಗಾಲಯ ಪರೀಕ್ಷೆಗಳು, ಸಕಾಲದಲ್ಲಿ ಔಷಧೋಪಚಾರ, ಪೌಷ್ಟಿಕ ಆಹಾರ ಒದಗಿಸುವುದನ್ನು ಖುದ್ದು ಪರಿಶೀಲನೆಯಲ್ಲಿ ಕಂಡು ಬರುತ್ತಿರುವುದರಿಂದ ಸರ್ಕಾರದ ಸೌಲಭ್ಯಗಳು ಜನಸಾಮಾನ್ಯರು ಪಡೆಯಲಿ ಎಂದು ತಾಯಿ ಮಕ್ಕಳ ಆಸ್ಪತ್ರೆ ಅಥವಾ ರಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವ ನಿರ್ಧಾರ ಕೈಗೊಂಡಿದ್ದು, ರಿಮ್ಸ್ನಲ್ಲಿ ಹೆರಿಗೆಯಾಗಿದ್ದು ಪ್ರಸ್ತುತ ಮುಂದಿನ ಆರೈಕೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಾರ್ಗದರ್ಶನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ವಹಣೆಯಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಆರೈಕೆ ಪಡೆಯುತ್ತಿದ್ದಾರೆ. ಇದು ವೈಯಕ್ತಿಕವಾಗಿ ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಇವರು ತಳವಾರರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿದ್ದು, ಯಾವ ಜಾತಿ ತಳವಾರರಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಹೇಳದೆ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಳವಾರ ಮತ್ತು ಪರಿವಾರ ಜಾತಿಗಳನ್ನು ಎಸ್ಟಿ ಜಾತಿ ಪಟ್ಟಿಗೆ ಸೇರಿಸಲಾಗಿದೆ. 1991-92ನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಉಪಜಾತಿಗಳಾದ ತಳವಾರ ಪರಿವಾರ ಜಾತಿಗಳು ಪಟ್ಟಿಯಿಂದ ಕೈಬಿಟ್ಟು ಹೋಗಿದ್ದರಿಂದ ಸೇರ್ಪಡೆ ಮಾಡಿದ್ದಾರೆ ಹೊರತು ಬೇರೆ ಜಾತಿಗಳಲ್ಲಿ ಇರುವ ತಳವಾರ ಪರಿವಾರ ಜಾತಿ ಜನರನ್ನು ಸೇರ್ಪಡೆ ಮಾಡಿಲ್ಲ. ಸರ್ಕಾರ ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಪರಿಶಿಷ್ಟ ಪಂಗಡ ಉಪಜಾತಿಗಳನ್ನು ಉಲ್ಲೇಖಿಸಿ ನಾಯಕ ಸಮುದಾಯ ಉಪಜಾತಿಗಳನ್ನು ಕ್ರಮ ಸಂಖ್ಯೆ 38ರಲ್ಲಿ ಸೇರ್ಪಡೆ ಮಾಡಲಾಗಿದೆ. ತಪ್ಪಾಗಿ ಅರ್ಥೈಸಿಕೊಂಡು ಹೇಳಿಕೆ ನೀಡಿರುವುದರಿಂದ ಸಮಾಜಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣವಾಗಿದೆ. ಕಳೆದ 30 ವರ್ಷಗಳಿಂದ ನಾಯಕ ಸಮುದಾಯ ಉಪಜಾತಿಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸುವಂತೆ ನಾಯಕ ಸಮಾಜ ಹೋರಾಟ ಮಾಡುತ್ತಲೇ ಬಂದಿದ್ದರಿಂದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಸೇರ್ಪಡೆ ಮಾಡಲಾಗಿದೆ. ಇಂತಹ ಗೊಂದಲ ಉಂಟು ಮಾಡುವ ಹೇಳಿಕೆ ನೀಡುವುದನ್ನು ಮುಂದುವರಿಸಿದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಗೆಜೆಟ್ ನೋಟಿಫಿಕೇಶನ್ ನ ಸರಿಯಾಗಿ ಓದ್ಕೊಂಡಿಲ್ಲ, ಅರ್ಥೈಸ್ಕೊಂಡಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ 1991-92ರಲ್ಲಿ ನಾಯಕ ಸಮುದಾಯ ಎಸ್ಟಿ ಪಟ್ಟಿಗೆ ಸೇರಬೇಕಾದ್ರೆ 2 ಉಪ ಪಂಗಡಗಳು ಹೊರಗೊಳ್ಕೊಂತಾವ, ತಳವಾರ ಮತ್ತು ಪರಿವಾರ. ನಾಯಕ ಸಮುದಾಯಕ್ಕೆ ತಳವಾರ ಮತ್ತು ಪರಿವಾರ ಅನ್ನೋದು ಜಾತಿ, ಬೇರೆ ಸಮುದಾಯಗಳಿಗೆ ಅದೊಂದು ವೃತ್ತಿ. ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಯಾಕಂತಂದ್ರೆ ತಳವಾರಿಕೆ ಮಾಡೋರು ನಾಯಕ ಸಮುದಾಯದಲ್ಲಿ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿಯಲ್ಲೂ ಇದ್ದಾರೆ, ಮುಸ್ಲಿಂ ಸಮುದಾಯದಲ್ಲಿ ಇದ್ದಾರೆ, ಕಬ್ಬಲಿಗ ಸಮುದಾಯದಲ್ಲಿಯೂ ಇದ್ದಾರೆ, ಜೊತೆಗೆ ಕುರುಬ ಸಮುದಾಯದಲ್ಲಿಯೂ ಇದ್ದಾರೆ. ಅಂದ್ರೆ ತಳವಾರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡದಂತ ಎಲ್ಲರಿಗೂ ಕೊಡಕ್ಕಾಗತ್ತಾ? ಇವರ ತಪ್ಪು ಹೇಳಿಕೆಯಿಂದ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಅವರಿಂದ ತಪ್ಪು ಹೇಳಿಸಿ ಇವತ್ತು 15 ಸೀಟುಗಳು ಏನು ಬಿಜೆಪಿಯಲ್ಲಿ ಗೆಲ್ತಾ ಇದ್ವು, ಎಸ್ಟಿ ಸೀಟುಗಳು ಬಹುಪಾಲು ಬಿಜೆಪಿ ಗೆಲ್ತಾ ಇದ್ವು, ಅಂತವೆಲ್ಲ ಸೋಲಕ ಕಾರಣ ಈ ಎನ್ ರವಿಕುಮಾರ್. ಬಹುಶಃ ಅವ್ರಿಗೇನೋ ಬುದ್ಧಿ ಭ್ರಮಣೆ ಆಗಿದೆ ಅಂತ ಅನಿಸ್ತಾ ಇದೆ. ಅವರ ಈ ಹೇಳಿಕೆಗಳು, ಈ ನಡವಳಿಕೆಗಳನ್ನ ಏನಾದ್ರೂ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ನಾಯಕ ಸಮುದಾಯ ರಾಜ್ಯಾದ್ಯಂತ ಹೋರಾಟನ ಹಮ್ಮಿಕೊಳ್ತೀವಿ ನಾವು. ಒಂದು ವೇಳೆ ನಿಮ್ಮ ಸಮುದಾಯದವರಿಗೆ ಎಸ್ಟಿ ಪ್ರಮಾಣ ಪತ್ರ ಕೊಡಿಸ್ಬೇಕಾಗಿತ್ತಂದ್ರೆ ಮೊದಲವರಿಗೆ ನ್ಯಾಯಯುತವಾಗಿ ಎಸ್ಟಿಯಲ್ಲಿ ಸೇರಿಸಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಮೀಸಲಾತಿ ಯಾವುದೇ ಒಂದು ಸಮುದಾಯದ ಸ್ವತ್ತಲ್ಲ, ಅವ್ರನ್ನ ಎಷ್ಟೇ ಸೇರಿಸ್ರಿ, ಅವ್ರಿಗೇನು OBCಯಲ್ಲಿ ಇರ್ತಕ್ಕಂಥ ಪ್ರಮಾಣ ಏನಿದೆ ಅದನ್ನ ಸೇರಿಸ್ಕೊಂಡು ಎಸ್ಟಿಯಲ್ಲಿ ಸೇರಿಸ್ರಿ, ಪ್ರಮಾಣ ಪತ್ರ ಕೊಡಿಸ್ರಿ, ನಾವು ಸ್ವಾಗತ ಮಾಡ್ತೀವಿ, ನಿಮ್ ಜೊತೆಗಿರ್ತೀವಿ. ಇವತ್ತೇನಾಗಿದೆ, ನಮ್ಮ ಸೋದರ ಸಮುದಾಯಗಳ ನಡುವೆ ನಿಮ್ಮ ರಾಜಕೀಯ ಲಾಭಕ್ಕೆ ನಾವು ಸಂಘರ್ಷ ಪಡ್ತಾ ಇದ್ದೀವಿ. ಯಾಕಂತಂದ್ರೆ ಮೊನ್ನೆ ದಿನ ಹೋರಾಟ ಮಾಡಿದ್ದಾರೆ ಗುಲ್ಬರ್ಗಾದಲ್ಲಿ, ತಳವಾರ ಸಮುದಾಯ, ಕಬ್ಬಲಿಗ ಸಮುದಾಯ ಎಸ್ಟಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಮೇಲೆ ಲಾಠಿ ಚಾರ್ಜ್ಗಳಾಗಿದ್ದಾವೆ, FIR ಗಳಾಗಿದ್ದಾವೆ. ಇದಕ್ಕೆಲ್ಲ ನೇರ ಹೊಣೆ ಅಂದ್ರೆ ಎನ್ ರವಿಕುಮಾರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನ ನೇರ ಪ್ರಶ್ನೆ ಏನಂತಂದ್ರೆ, ನೀವು ಯಾವ ತಳವಾರ ಅಂತ ಫಸ್ಟ್ ಕ್ಲಾರಿಫೈ ಮಾಡಿ, ಗೆಜೆಟ್ ನೋಟಿಫಿಕೇಶನ್ ಓದ್ಕೋರಿ. ಜೊತೆಗೆ ನಿಮ್ಮದೇ ಪಕ್ಷದ ಸಂಸದರು, ಮೈಸೂರಿನ ಸಂಸದರು ಸಂಸತ್ನಲ್ಲಿ ಮಾತಾಡಿದರೆ ಯಾವ ತಳವಾರ ಇವರು ಯಾಕೆ ಸೇರಿಸ್ಬೇಕು ಅಂತ ಕ್ಲಿಯರ್ ಆಗಿ ಅವರು ಅರ್ಧ ಗಂಟೆವರೆಗೂ ಮಾತಾಡಿದ್ದಾರೆ. ಅದ್ರ ಬೇಕಾದ್ರೆ ವಿಡಿಯೋ ಕ್ಲಿಪ್ಪು ಕಳಿಸ್ಕೊಡ್ತೀವಿ ನಮಗೆ. ದಯವಿಟ್ಟು ಈ ಸಮುದಾಯಗಳ ನಡುವೆ, ಯಾಕಂದ್ರೆ ಸೋದರತ್ವ ಭಾವದಿಂದ ಬಾಳ್ತಾ ಇದೀವಿ ನಾವೆಲ್ಲ ಸಮುದಾಯಗಳು. ನಿಮ್ಮ ರಾಜಕೀಯ ಲಾಭ ಏನಿತ್ತಂದ್ರೆ ನಿಮ್ಮ ಹೈಕಮಾಂಡ್ ಅಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಬಿಜೆಪಿ ಯಾರು ಹೈಕಮಾಂಡ್ ಇದ್ರಿ ಕೂಡಲೇ ಇದನ್ನ ವಿಧಾನ ಪರಿಷತ್ ಸ್ಥಾನದಿಂದ ಕಿತ್ತೋಗಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಬಿಜೆಪಿ ಡ್ಯಾಮೇಜ್ ಆಗೋದು ಜಾಸ್ತಿ ಹೊರತು ಲಾಭ ಅಂತೂ ಏನಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಆಗ್ರಹ ಪಡಿಸ್ತೀವಿ ನಾವು ವಿಧಾನ ಪರಿಷತ್ ಸದಸ್ಯರಿಗೆ, ನಿಮ್ಮ ಈ ಹೇಳಿಕೆಗಳನ್ನ ಬಂದ್ ಮಾಡ್ರಿ. ಯಾಕಂತಂದ್ರೆ ಬೆಳಗಾವಿ ಅಧಿವೇಶನದಾಗ MLC ತಿಪ್ಪಣ್ಣ ಕುಂಕನವರು ಮತ್ತೆ ಕೆಲವು ಸಮುದಾಯದ ಮುಖಂಡರ ನೇತೃತ್ವದಲ್ಲಿ, ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗು ಸಹ ಆಗುತ್ತೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ. ತಳವಾರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತಂದಾಗ ಅಧಿಕಾರಿಗಳು ಕ್ಲಾರಿಫೈ ಮಾಡಿ ಮತ್ತೊಂದು ಸುತ್ತೋಲೆ ಹೊರಡಿಸ್ತಾರೆ. ನಾಯಕ ಸಮುದಾಯದ ತಳವಾರಗಳು ಅದಕ್ಕೆ ಕ್ರಮ ಸಂಖ್ಯೆ 38ರಲ್ಲಿ ಸೇರಿಸಿದ್ದಾರೆ. ಯಾಕಂತಂದ್ರೆ ಒಂದು 54 ಉಪಪಂಗಡಗಳಿದ್ದಾವೆ. ಪ್ರತಿ ಸಮುದಾಯದಲ್ಲೂ ಕೆಲವು ಉಪಪಂಗಡಗಳು ಎಸ್ಟಿಯಲ್ಲಿ ಇದ್ದಾವೆ.
ಈ ಸಂದರ್ಭದಲ್ಲಿ ರಾಮು ನಾಯಕ್, ರಮೇಶ್ ನಾಯಕ್, ಮಹೇಶ್ ನಾಯಕ್, ಮಲ್ಲೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಇದ್ದರು. ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ, ಭ್ರಷ್ಟಾಚಾರ ವ್ಯವಹಾರ ನಡೆಯುತ್ತಿದ್ದು, ಶೀಘ್ರದಲ್ಲಿಯೇ ಪೊಲೀಸ್ ಹಾಗೂ ಲೋಕಾಯುಕ್ತರಿಗೆ ದಾಖಲೆಗಳೊಂದಿಗೆ ದೂರು ನೀಡುವುದಾಗಿ ಕರ್ನಾಟಕ ನಾಯಕರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರವಿಕುಮಾರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ರದ್ದುಪಡಿಸುವಂತೆ ದೂರು ನೀಡಿದ್ದರೂ ಯಾವುದೇ ಉತ್ತರ ವಿಶ್ವವಿದ್ಯಾಲಯ ಇಂದಿಗೂ ನೀಡಿಲ್ಲ. 24 ಸಹಾಯಕ ಪ್ರಾಧ್ಯಾಪಕ ನೇರ ನೇಮಕಾತಿಯಲ್ಲಿ ಹಣ ವ್ಯವಹಾರ ನಡೆಯುತ್ತಿದ್ದು, ದಾಖಲೆಯೊಂದಿಗೆ ಎಸ್ಪಿಯವರಿಗೆ ದೂರು ನೀಡುವುದಾಗಿ ಹೇಳಿದರು. ನೇರ ನೇಮಕಾತಿ ನಿಯಮಗಳು ಹಾಗೂ ಯುಜಿಸಿ ನಿಯಮಾವಳಿಗಳಂತೆ 3A ಮತ್ತು 3B ನೇಮಕಾತಿ ನಡೆಸಲು ಸೂಚಿಸಲಾಗಿತ್ತು. ಕುಲಸಚಿವರಿಗೆ ದೂರು ನೀಡಿದ್ದರಿಂದ ಸಂದರ್ಶನ ದಿನದಂತೆ ನೇಮಕಾತಿ ಪಟ್ಟಿ ಅಪ್ಲೋಡ್ ಮಾಡದೇ ಹೋಗಿದೆ. ಹಲವಾರು ಸಂಶಯಗಳಿಗೆ ನೇಮಕಾತಿ ಪ್ರಕ್ರಿಯೆ ಗುರಿಯಾಗಿದೆ. ಕುಲಸಚಿವರು, ಕುಲಪತಿಗಳು, ಸುಯಮೀಂದ್ರ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗಿಯಾಗಿರುವ ಶಂಕೆ ಇದ್ದು ತನಿಖೆ ನಡೆಸಬೇಕಿದೆ. ನೇಮಕಾತಿಯಲ್ಲಿ ಪದವಿ, PhD ಪಡೆದ ಅಭ್ಯರ್ಥಿಗಳನ್ನು ಪರಿಗಣಿಸದೆ ಲಕ್ಷ್ಮೀಕಾಂತ್ ಎಂಬ ಅನರ್ಹರನ್ನು ಭೌತಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರನ್ನಾಗಿ ಪರಿಗಣಿಸಲಾಗಿದೆ. ಆದರೆ ಲಕ್ಷ್ಮೀಕಾಂತ್ ಇನ್ಸ್ಟ್ರೂಮೆಂಟ್ ಕೋರ್ಸ್ ಓದಿದ್ದು ಭೌತಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಪರಿಗಣಿಸಲಾಗುತ್ತಿದೆ. ಕಾನೂನು ಬಾಹಿರವಾಗಿ ಹಣ ವ್ಯವಹಾರ ನಡೆಸಿ ನೇಮಕಾತಿ ನಡೆಸಿರುವ ಸಂಶಯಗಳಿವೆ. ಅನುಕೂಲ ಸಿಂಧು ನಿಯಮಗಳನ್ನು ರೂಪಿಸಿ ತಮಗೆ ಬೇಕಾದವರಿಗೆ ಅವಕಾಶ ನೀಡುವ ಹುನ್ನಾರ ನಡೆದಿದ್ದು, ಕೂಡಲೇ ನಿಲ್ಲಿಸಬೇಕು, ಇಲ್ಲದೆ ಹೋದರೆ ದೂರು ನೀಡುವುದಾಗಿ ಹೇಳಿದರು. ಇರುವುದರಿಂದ ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನ ಅಕ್ರಮವಾಗಿ ಹಾಗೂ ಕಾನೂನುಬಾಹಿರವಾಗಿ ಹಾಗೆ ಮುಂದುವರಿಸುವುದರಿಂದ ಮತ್ತೊಮ್ಮೆ ಸುದ್ದಿಗೋಷ್ಠಿ ನಡೆಸಿ ನ್ಯಾಯಕ್ಕಾಗಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಂಖ್ಯೆ 2, ರಾಯಚೂರಿನ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ 24 ಸಹಾಯಕ ಪ್ರಾಧ್ಯಾಪಕರ ನೇರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಇದರಲ್ಲಿ ಭಾರಿ ಪ್ರಮಾಣದ ಹಣಕಾಸಿನ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಗಳು ಕೇಳಿಬರುತ್ತಿವೆ. ಈ ಹಿಂದೆ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಮಂಜೂರಾಗಿರುವಂತಹ 31 ಬೋಧಕ ಹುದ್ದೆಗಳನ್ನು, ಕಾಯಂ ಬೋಧಕ ಹುದ್ದೆಗಳನ್ನು ನೇರ ನೇಮಕ ಮೂಲಕ ಭರ್ತಿ ಮಾಡಿಕೊಳ್ಳಲು ಷರತ್ತು ವಿಧಿಸಿ ದಿನಾಂಕ 27/6/2024ರಂದು ಅನುಮತಿಸಿತ್ತು. ಅದರಂತೆ ಸದರಿ ವಿಶ್ವವಿದ್ಯಾಲಯವು ಕೆಇ ಮೂಲಕ ನೇಮಕಾತಿ ಭರ್ತಿಗೆ ದಿನಾಂಕ 16/8/2024ರಂದು ಅಧಿಸೂಚಿಸಿ ಪರೀಕ್ಷೆಯನ್ನು ಕೈಗೊಂಡು ದಿನಾಂಕ 21/12/2024ರಂದು ಫಲಿತಾಂಶವನ್ನು ಸಹ ಪ್ರಕಟಣೆ ಮಾಡಿದ್ದಾರೆ. ಸಂಖ್ಯೆ 3, ಇಂದಿನ ಕುಲಪತಿಗಳು ದಿನಾಂಕ 8/11/2024ರಂದು ತಮ್ಮ ಪೂರ್ಣ ಸೇವಾವಧಿಯನ್ನು ಮುಗಿಸಿ ನಿವೃತ್ತಿ ಹೊಂದಿದ್ದರಿಂದ ನೇಮಕಾತಿ ಪ್ರಕ್ರಿಯೆಯು ಪ್ರಗತಿಯ ಹಂತದಲ್ಲೇ ಕುಂಠಿತಗೊಂಡಿತ್ತು. ಮುಂದುವರೆದು ಹಂಗಾಮಿ ಕುಲಪತಿಗಳಾದ ಸುಮೀಂದ್ರ ಕುಲಕರ್ಣಿ ಅವರು ಅದನ್ನ ಮುಂದುವರ್ಷಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಅದನ್ನ ಅಷ್ಟೇ ಸ್ಟಾಪ್ ಮಾಡಿದ್ರು. ದಿನಾಂಕ 5/7/2025ರಂದು ಸದರಿ ವಿಶ್ವವಿದ್ಯಾಲಯಕ್ಕೆ ಪೂರ್ಣ ಪ್ರಮಾಣದ ಕುಲಪತಿಗಳ ಸಂದರ್ಶನಗಳನ್ನು ಅದೇ ದಿನ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುವಂತೆ ಉನ್ನತ ಶಿಕ್ಷಣ ಇಲಾಖೆ ನೀಡಿರುವ ಸೂಚನೆಯನ್ನು ಪಾಲಿಸಲು ಆಗುವುದಿಲ್ಲ. ಬದಲಾಗಿ ಕುಲಸಚಿವರಿಗೆ, ಕುಲಪತಿಗಳಿಗೆ ಹಾಗೂ ಮತ್ತು ಸುಮೀಂದ್ರ ಕುಲಕರ್ಣಿ ನಿರ್ದೇಶಕರು, ಕಾಲೇಜು ಅಭಿವೃದ್ಧಿ ಮಂಡಳಿ ಇವರುಗಳಿಗೆ ಹೇಗೆ ಬೇಕೋ ಹಾಗೆ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಲು ಹೋಗಿರುತ್ತಾರೆ. ದಿನಾಂಕ 16/4/2026ರಂದು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವರ ಕೋರಿಕೆಯನ್ನು ಪರಿಶೀಲಿಸಿ 24 ಸಹಾಯಕ ಪ್ರಾಧ್ಯಾಪಕರ ನೇರ ನೇಮಕಾತಿ ಹುದ್ದೆಗಳ ಭರ್ತಿಯ ಸಂದರ್ಭದಲ್ಲಿ ಪ್ರತಿದಿನ ನಡೆಯುವ ಅಭ್ಯರ್ಥಿಗಳ ಸಂದರ್ಶನಗಳನ್ನು ಅದೇ ದಿನ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣದಲ್ಲಿ ಮತ್ತು ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಲು ತಿಳಿಸಿರುತ್ತಾರೆ. ಮುಂದುವರೆದು ಕುಲಸಚಿವರು ಮತ್ತು ಕುಲಪತಿಗಳು ತಮ್ಮ ಮನಸ್ಸಿಗೆ ಬಂದಂತೆ UGC ರೆಸಲ್ಯೂಷನ್ 2018 ಟೇಬಲ್ 3A 3B ಬದಲಾಗಿ ತಮಗೆ ಇಚ್ಛೆ ಬಂದಂತೆ ಅವರುಗಳು ತಯಾರಿಸಿರುವಂತಹ 6A 6B ಪ್ರಕಾರ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು ಎಂದು ತಿಳಿಸಿರುತ್ತಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪಿಟಿಷನ್ ಸಿವಿಲ್ ಸಂಖ್ಯೆ 1525/2029 ದಿನಾಂಕ 3/3/2022ರಂದು ಗಂಭೀರದಲ್ ಕೆ ಗಡ್ವಿ ಹಾಗೂ ಗುಜರಾತ್ ರಾಜ್ಯ ಹಾಗೂ ಇತರರ ವಿರುದ್ಧ ಪ್ರಕರಣ ನಡೆಸುವ ಆದೇಶದಂತೆ ಹಾಗೂ ರಿಟ್ ಪಿಟಿಷನ್ ಸಂಖ್ಯೆ 6706/2022 ದಿನಾಂಕ 11/10/2020ರಂದು ಪಶ್ಚಿಮ ಬಂಗಾಳ ಹಾಗೂ ಅನಿತ್ಯ ಸುಂದರದಾಸ್ ಮತ್ತು ಇತರರ ವಿರುದ್ಧ ಪ್ರಕರಣದಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಹಾಗೂ ಎಲ್ಲ ವಿಶ್ವವಿದ್ಯಾಲಯಗಳು UGC ರೆಸಲ್ಯೂಷನ್ 2018ರ ಪರಿನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 9. ಆಯಾ ವಿಷಯಗಳಲ್ಲಿ ಪದವಿ ಮತ್ತು PhD ಪಡೆದಂತಹ ಅಭ್ಯರ್ಥಿಗಳನ್ನು ಹುದ್ದೆಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಲು ಕೈಬಿಟ್ಟು ಕುಲಸಚಿವರು ಮತ್ತು ಕುಲಪತಿಗಳು ಇನ್ಸ್ಟ್ರುಮೇಷನ್ ಟೆಕ್ನಾಲಜಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡಂತಹ ಮತ್ತು ಅದೇ ವಿಷಯದಲ್ಲಿ PhD ಪಡೆದುಕೊಂಡಂತಹ ಒಬ್ಬ ವ್ಯಕ್ತಿಯನ್ನ ಲಕ್ಷ್ಮೀಕಾಂತ್ ಅಂತೇಳಿ ಆ ಅಭ್ಯರ್ಥಿ ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು 10 ವರ್ಷಗಳಲ್ಲಿ ಲಿಬಿಯಾ ದೇಶಕ್ಕೆ ಹೋಗಿದ್ದ, ಭಯೋತ್ಪಾದಕರ ಕೈಗೆ ಸಿಕ್ಕಾಕೊಂಡು ಒಂದು 5 ದಿನ ಅಲ್ಲೇ ಇಟ್ಟಿದ್ರನ್ನ ತಕ್ಷಣ ಬಂದ ಅಲ್ಲಿಗೂ. ಅದೇ ವ್ಯಕ್ತಿ
ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಗೆಸ್ಟ್ ಫ್ಯಾಕಲ್ಟಿ ಆಗಿ. ಬಟ್ ಆ ವ್ಯಕ್ತಿಯಲ್ಲಿ ವರ್ಕ್ ಮಾಡೋದೇನಂತಂದ್ರೆ ಈ ವರ್ಕ್ ಮಾಡ್ತಾನೆ, ಟೆಂಡರ್ ಆಫೀಸರ್ ವರ್ಕ್ ಮಾಡ್ತಾನೆ, ಟೆಂಡರ್ ಆಫೀಸರ್ ಅಂತ ಹೇಳಿ. ಈ ಕುಲಸಚಿವರಿಗೆ ಮತ್ತು ಕುಲಪತಿಗಳಿಗೆ ಟೆಂಡರ್ ವಿಷಯದಲ್ಲಿ ಆ ವ್ಯಕ್ತಿ ಸಹಾಯ ಮಾಡಿದ್ದಾನೆ. ಹಾಗಾಗಿ ಆ ವ್ಯಕ್ತಿಯನ್ನ ಎಲಿಜಿಬಲ್ ಇಲ್ಲ, ಆ ವ್ಯಕ್ತಿ ಅಂತ ವ್ಯಕ್ತಿಯನ್ನ ವಿಶ್ವವಿದ್ಯಾಲಯ ಏನ್ ಮಾಡಿದ್ದಾರೆ, ಈಗ ಬೆಳಿಗ್ಗೆ 5 ಗಂಟೆಗೆ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದ್ರು 1:5 ಲಿಸ್ಟ್ ಅನ್ನ. ಈಗ ಮತ್ತೆ ಡಿಲೀಟ್ ಮಾಡಿದ್ರು. 9 ಗಂಟೆ ನಾನು ನೋಡಿದೆ, ಬೆಳಗ್ಗೆ 5 ಗಂಟೆಗೆ ಇತ್ತು ಲಿಸ್ಟ್ 1:5 ಮಾಡಿದ್ರು ಒಂದು ಪೋಸ್ಟ್ಗೆ. ಬಟ್ ಈ ವ್ಯಕ್ತಿಯನ್ನ ಯಾರು ಹೇಳಿ ಲಕ್ಷ್ಮೀ ಆ ವ್ಯಕ್ತಿನ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಎಲಿಜಿಬಲ್ ಮಾಡಿದ್ದಾರೆ. ಆ ವ್ಯಕ್ತಿ ಅದು ಓದಿಲ್ಲ. ಈ ಸಂದರ್ಭದಲ್ಲಿ ಜಾನ್ಸನ್, ಅಂಜಿಬಾಬು, ಕೆ ಶಂಭುನಾಥ್, ಪ್ರಭಾಕರ್ ಇದ್ದರು. ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಮಾದಕ ವ್ಯಸನ ಹೆಚ್ಚುತ್ತಿರುವುದಕ್ಕೆ ನಿರಂತರ ಒತ್ತಡ ಹಾಗೂ ಔಷಧಿಗಳ ಸುಲಭ ಪ್ರವೇಶವೇ ಪ್ರಮುಖ ಕಾರಣವಾಗಿದ್ದು, ಒಮ್ಮೆ ಮಾತ್ರ ಎಂಬ ನಿರ್ಧಾರವೇ ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಹೇಳಿದರು. ಅವರು ಇಂದು ನಗರದ ರಿಮ್ಸ್ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಎನ್ಕಾರ್ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಮಾದಕ ವಸ್ತುಗಳ ಹಾಗೂ ಡ್ರಗ್ ಬಳಕೆ ಹಾಗೂ ದುಷ್ಪರಿಣಾಮ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವೈದ್ಯಕೀಯ ವಿದ್ಯಾರ್ಥಿಗಳು ನಿರಂತರ ಪರೀಕ್ಷೆಗಳು, ದೀರ್ಘಾವಧಿಯ ಆಸ್ಪತ್ರೆ ಕರ್ತವ್ಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ಸುಲಭವಾಗಿ ವ್ಯಸನದ ಬಲೆಗೆ ಸಿಲುಕುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಿದರು. ಒಂದು ಬಾರಿ ಮಾತ್ರ ಎಂಬ ನಿರ್ಧಾರವೇ ಅಪಾಯದ ಆರಂಭವಾಗಿದ್ದು, ಹೆಚ್ಚಿನ ಸಂದರ್ಭಗಳಲ್ಲಿ ವ್ಯಸನವು ಒಮ್ಮೆ ಮಾತ್ರ ಎಂಬ ಚಿಕ್ಕ ನಿರ್ಧಾರದಿಂದ ಆರಂಭವಾಗುತ್ತದೆ. ಆರಂಭದಲ್ಲಿ ವಿಶ್ರಾಂತಿಗಾಗಿ ತೆಗೆದುಕೊಳ್ಳುವ ಪದಾರ್ಥಗಳು ನಿಧಾನವಾಗಿ ಅವಲಂಬನೆಗೆ ದಾರಿ ಮಾಡಿಕೊಡುತ್ತವೆ ಎಂದು ಎಚ್ಚರಿಸಿದರು. ಜ್ಞಾನ ಇದ್ದರೂ ಅಪಾಯ ತಪ್ಪುವುದಿಲ್ಲ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಔಷಧಿಗಳ ಬಗ್ಗೆ ತಿಳುವಳಿಕೆ ಇದ್ದರೂ ಅದರಿಂದ ವ್ಯಸನದಿಂದ ರಕ್ಷಣೆ ಸಿಗುವುದಿಲ್ಲ. ನನಗೆ ಗೊತ್ತಿದೆ, ನಾನು ನಿಯಂತ್ರಿಸಬಹುದು ಎಂಬ ಭಾವನೆ ಅಪಾಯಕ್ಕೆ ಕಾರಣವಾಗುತ್ತದೆ ಎಂದರು. ಮಾದಕ ವ್ಯಸನವು ವಿದ್ಯಾರ್ಥಿಗಳ ಗಮನಶಕ್ತಿ, ಕುಟುಂಬ, ಸ್ನೇಹಿತರ ವಿಶ್ವಾಸ ಹಾಗೂ ವೃತ್ತಿಪರ ಪ್ರತಿಷ್ಠೆಗೆ ಹಾನಿ ಉಂಟುಮಾಡುತ್ತದೆ. ಇದರಿಂದ ಅವರ ವೈದ್ಯಕೀಯ ಸೇವೆಯ ಗುರಿಯೇ ಹಾಳಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ವ್ಯಸನದಿಂದ ದೂರ ಇರಲು ಕೆಲವು ಮುಖ್ಯ ಅಂಶಗಳ ಬಗ್ಗೆ ನಿಗಾ ವಹಿಸಬೇಕೆಂದರು. ತಮ್ಮ ನಡೆ ನುಡಿಗಳನ್ನು ಸ್ವತಃ ಪರಿಶೀಲಿಸಿಕೊಳ್ಳಬೇಕು. ಸಮಸ್ಯೆಯನ್ನು ಮರೆಮಾಚದೆ ಸ್ನೇಹಿತರು ಅಥವಾ ಶಿಕ್ಷಕರೊಂದಿಗೆ ಹಂಚಿಕೊಳ್ಳಬೇಕು. ವೈದ್ಯಕೀಯ ಹೊರತಾಗಿ ಹವ್ಯಾಸಗಳು, ಕ್ರೀಡೆಗಳಿಗೆ ಸಮಯ ಮೀಸಲಿಡಬೇಕು. ಸಹಪಾಠಿಗಳಲ್ಲಿ ಬದಲಾವಣೆ ಕಂಡರೆ ಗಮನಿಸಿ ಸಹಾಯ ಮಾಡಬೇಕು ಎಂದು ಸಲಹೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಮಾತನಾಡಿ, ಡ್ರಗ್ಸ್ ನಿಯಂತ್ರಣಕ್ಕೆ ಸರಬರಾಜು ತಡೆಯುವುದು ಅತ್ಯಂತ ಮುಖ್ಯವಾಗಿದ್ದು, ವೈದ್ಯಕೀಯ ಕ್ಷೇತ್ರದಲ್ಲೇ ಡ್ರಗ್ ಬಳಕೆ ಹಾಗೂ ಸರಬರಾಜು ಚೈನ್ ಹೆಚ್ಚುತ್ತಿರುವುದು ಗಂಭೀರ ವಿಷಯ ಎಂದು ಹೇಳಿದರು. ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವೈದ್ಯರು 3 ರೀತಿಯಲ್ಲಿ ಡ್ರಗ್ ಸಮಸ್ಯೆಯಲ್ಲಿ ಸಿಲುಕುತ್ತಿರುವುದು ಅತ್ಯಂತ ಅಪಾಯಕಾರಿ ಸಂಗತಿಯಾಗಿದೆ. MBBS ಸೇರಿದಂತೆ ದೀರ್ಘಾವಧಿಯ ವೈದ್ಯಕೀಯ ಶಿಕ್ಷಣದಲ್ಲಿ ಮಾನಸಿಕ ಮತ್ತು ದೈಹಿಕ ಒತ್ತಡ ಹೆಚ್ಚಿದ್ದು, ಅದನ್ನು ತಗ್ಗಿಸಿಕೊಳ್ಳಲು ಕೆಲವರು ಡ್ರಗ್ಸ್ ಬಳಕೆ ಮಾಡುತ್ತಿರುವುದು ಕಂಡುಬರುತ್ತಿದೆ. ಇದು ಶಿಕ್ಷಣ ಕ್ಷೇತ್ರದಲ್ಲೇ ದುರುಪಯೋಗಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸಿದರು. ವೈದ್ಯರು ಪ್ಲೇರೆಡ್ ಆಗುತ್ತಿದ್ದು, ಮಂಗಳೂರು ಸೇರಿದಂತೆ ಕೆಲವು ವೈದ್ಯಕೀಯ ಕೇಂದ್ರಗಳಲ್ಲಿ ನಡೆದ ದಾಳಿಗಳ ವೇಳೆ ವಿದ್ಯಾರ್ಥಿಗಳು, ರೆಸಿಡೆಂಟ್ ವೈದ್ಯರು ಸೇರಿದಂತೆ ಹಲವರು ಡ್ರಗ್ ಪ್ರಕರಣಗಳಲ್ಲಿ ಸಿಲುಕಿದ್ದು, 21 ವೈದ್ಯರ ಮೆಡಿಕಲ್ ಲೈಸೆನ್ಸ್ ಅಮಾನತುಗೊಂಡ ಘಟನೆ ಉದಾಹರಣೆಯಾಗಿದೆ ಎಂದು ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಹಾಗೂ ವೈದ್ಯರ ವಾಹನಗಳನ್ನು ಬಳಸಿಕೊಂಡು ಡ್ರಗ್ ಸಾಗಾಣಿಕೆ ನಡೆದಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ. ವೈದ್ಯರನ್ನು ಯಾರೂ ಅನುಮಾನಿಸುವುದಿಲ್ಲ ಎಂಬ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಡ್ರಗ್ ಸರಬರಾಜು ಸರಪಳಿಯಲ್ಲಿ ವೈದ್ಯರು, ಫಾರ್ಮಸಿಸ್ಟ್, ಕೆಮಿಸ್ಟ್ ಹಾಗೂ ಡ್ರೈವರ್ಗಳ ಭಾಗವಹಿಸುವಿಕೆ ಕಂಡುಬರುತ್ತಿದ್ದು, ಪ್ರತಿಯೊಬ್ಬರು ಪಾಲು ಪಡೆದುಕೊಳ್ಳುವ ವ್ಯವಸ್ಥೆ ಇದೆ. ಯಾರು ಕೂಡ ಈ ರೀತಿಯ ಸರಪಳಿಯ ಭಾಗವಾಗಬಾರದು ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲೆಯಲ್ಲಿ ಗಾಂಜಾ ಬಳಕೆ ಪ್ರಮುಖವಾಗಿದ್ದು, ಈ ವರ್ಷ ಈಗಾಗಲೇ 93 ಪ್ರಕರಣಗಳು ದಾಖಲಾಗಿವೆ. ವಿಶೇಷವಾಗಿ ಆಂಧ್ರಪ್ರದೇಶದಿಂದ ಸೇಂದಿ ಎಂಬ ಮಾದಕ ವಸ್ತು ಸಾಗಾಣಿಕೆ ಆಗುತ್ತಿರುವುದು ಪತ್ತೆಯಾಗಿದೆ ಎಂದು ಮಾಹಿತಿ ನೀಡಿದರು. ವೈದ್ಯಕೀಯ ವೃತ್ತಿ ಸೇವೆಯ ಮಾರ್ಗವಾಗಿದ್ದು, ಡ್ರಗ್ಸ್ ವ್ಯಸನದಿಂದ ಅದನ್ನು ಹಾಳು ಮಾಡಿಕೊಳ್ಳಬಾರದು. ವೈದ್ಯರು ಸಮಾಜ ಸೇವೆಗೆ ಬಂದವರು. ಈ ಮಾರ್ಗದಿಂದ ತಪ್ಪಬೇಡಿ ಎಂದು ಕರೆ ನೀಡಿದರು. ಯಾವುದೇ ರೋಗಿ ನಿಮ್ಮ ಬಳಿ ಬಂದರೂ ಔಷಧಿಗಳನ್ನು ಬರೆದುಕೊಡಿ ಎಂದು ಕೇಳಿದಾಗ ಅದರ ಬಗ್ಗೆ ಗಮನ ಹರಿಸಿ. ಅವರಿಗೆ ಏಕೆ ಆ ಔಷಧಿ ಬೇಕು ಎಂದು, ಏಕೆಂದರೆ ಅವರು ಡ್ರಗ್ಸ್ ಸೇವನೆಗೆ ಔಷಧಿ ಕೇಳುವ ಸಾಧ್ಯತೆ ಇರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ, ಜಿ. ಹರೀಶ್, ಡಿವೈಎಸ್ಪಿ ಶಾಂತವೀರ, ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್, ಪ್ರಮುಖರಾದ ರಮೇಶ್ ಬಾಬು, ಉದಯ್, ಡಾಕ್ಟರ್ ವಿಜಯಶಂಕರ್, ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ನಗರದಲ್ಲಿ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ ಸಮಸ್ಯೆ ನಿವಾರಣೆಗೆ ರಿಂಗ್ ರೋಡ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸಮಾಜ ಸೇವಕ ಬಾಬುರಾವ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ DC ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಅವರು, ನಗರ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಹಿನ್ನೆಲೆ ಈಗಿರುವ ರಸ್ತೆಗಳು ಹಗಲಿರುಳು ಭಾರೀ ವಾಹನ ದಟ್ಟಣೆಯನ್ನು ಎದುರಿಸುತ್ತಿದ್ದು ಜನರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ವಿಶೇಷವಾಗಿ ಶಕ್ತಿನಗರದಿಂದ ನವೋದಯ ಮೆಡಿಕಲ್ ಕಾಲೇಜ್ ವರೆಗೆ NH 167 ರಸ್ತೆ ಅಪಾಯಕಾರಿ ಸ್ಥಿತಿಗೆ ತಲುಪಿದ್ದು, ಕಳೆದ 3-4 ವರ್ಷಗಳಲ್ಲಿ 800ಕ್ಕೂ ಅಧಿಕ ಮಂದಿ ಬಲಿಯಾದ ಘಟನೆಗಳು ಆತಂಕ ಹುಟ್ಟಿಸಿವೆ ಎಂದರು. ಇತ್ತೀಚೆಗೆ 18 ವರ್ಷದ ಯುವಕನೊಬ್ಬ ನಡು ರಸ್ತೆಯಲ್ಲೇ ದಾರುಣವಾಗಿ ಮೃತಪಟ್ಟ ಘಟನೆ ಈ ರಸ್ತೆಯ ದುಸ್ಥಿತಿಯನ್ನು ಮತ್ತೊಮ್ಮೆ ಹೊರಹಾಕಿದೆ. ಈ ಹಿನ್ನೆಲೆಯಲ್ಲಿ ನಗರ ಹೊರವಲಯದಲ್ಲಿ 4 ದಿಕ್ಕುಗಳನ್ನು ಸಂಪರ್ಕಿಸುವ ಸುಸಜ್ಜಿತ ರಿಂಗ್ ರೋಡ್ ನಿರ್ಮಾಣವೇ ಶಾಶ್ವತ ಪರಿಹಾರವಾಗಿದ್ದು, ಆದ್ದರಿಂದ ಸಂಬಂಧಿತ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ರಿಂಗ್ ರೋಡ್ ನಿರ್ಮಾಣ ಮಾಡಿ ನಗರದ ಬಹುಕಾಲದ ಕನಸನ್ನು ನನಸು ಮಾಡಬೇಕೆಂದು ಮನವಿ ಮಾಡಿದರು. ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಮಾನ್ಯರೇ, ಮನವಿ ಪತ್ರ. ವಿಷಯ: ನಗರದ ಹೊರವಲಯದಲ್ಲಿ ರಿಂಗ್ ರೋಡ್ ನಿರ್ಮಿಸುವ ಬಗ್ಗೆ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ, ಐತಿಹಾಸಿಕ ರಾಯಚೂರು ನಗರ ವೇಗವಾಗಿ ಬೆಳೆಯುತ್ತಿರುವುದರಿಂದ ಈಗಿರುವ ರಸ್ತೆಗಳು ಸಂಚಾರ ದಟ್ಟಣೆಯ ಸಮಸ್ಯೆಗಳನ್ನು ಹಗಲಿರುಳು ಎದುರಿಸುತ್ತಿದೆ. ವಿಶೇಷವಾಗಿ ಶಕ್ತಿನಗರದಿಂದ ನಗರದ ನವೋದಯ ಮೆಡಿಕಲ್ ಕಾಲೇಜಿನವರೆಗಿನ NH 167 ರಸ್ತೆಯ ಸ್ಥಿತಿ ತೀರಾ ಗಂಭೀರತೆಯನ್ನು ಉಂಟು ಮಾಡಿದೆ. 3-4 ವರ್ಷಗಳಿಂದ 800ಕ್ಕೂ ಅಧಿಕ ಬಲಿ ಪಡೆದ ಕುಖ್ಯಾತಿಗೆ ಹೆಸರಾಗಿದೆ. ಮೊನ್ನೆ ತಾನೇ ಮತ್ತೆ 18-20 ವರ್ಷದ ಯುವಕ ನಡು ರಸ್ತೆಯಲ್ಲೇ ರುಂಡ ನುಜ್ಜಾಗಿದೆ ಸ್ಥಿತಿಯಲ್ಲಿ ಬಿದ್ದಿದ್ದ ರಸ್ತೆ ಸ್ಥಿತಿಯ ಕಳಾರತೆಯನ್ನು ಪ್ರತಿರೂಪವನ್ನು ತೋರಿಸುತ್ತಿದೆ. ಇದಕ್ಕಿರುವ ಏಕೈಕ ಪರಿಹಾರ ಎಂದರೆ ನಗರದ ಹೊರವಲಯದಲ್ಲಿ 4 ದಿಕ್ಕುಗಳನ್ನು ಸಂಪರ್ಕಿಸುವ ಒಂದು ಸುಸಜ್ಜಿತವಾದ ರಿಂಗ್ ರೋಡ್ ವರ್ತುಲ ರಸ್ತೆ ನಿರ್ಮಾಣದ ಅಗತ್ಯ ಎದ್ದು ಕಾಣುತ್ತಿದೆ. ಆದ್ದರಿಂದ ತಮ್ಮ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ರಿಂಗ್ ರೋಡ್ ನಿರ್ಮಿಸಿ ನಗರದ ಬಹುದಿನಗಳ ಕನಸನ್ನು ನನಸು ಮಾಡುತ್ತಾರೆಂದು ಸಮಸ್ತ ರಾಯಚೂರು ನಾಗರಿಕರ ಪರವಾಗಿ ಈ ಮನವಿಯನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಮನವಿಗೆ ಸ್ಪಂದಿಸುತ್ತಾರೆಂಬ ಆಶಾಭಾವನೆಯೊಂದಿಗೆ ಧನ್ಯವಾದಗಳೊಂದಿಗೆ. ಅಂದರೆ ಶಕ್ತಿನಗರದಿಂದ ನಮ್ಮದು ಇರ್ತಾನ ನವೋದಯ ಮೆಡಿಕಲ್ ಕಾಲೇಜ್ ಸ್ಥಾನ ಎಷ್ಟು ಡೆತ್ ಆಗವು ಅಂದರೆ 3 ವರ್ಷದಲ್ಲಿ 800 ಜನ ಮ್ಯಾಗ ಸತ್ತಿದ್ದಾರೆ.
ಈ ತಿಂಗಳಲ್ಲೇ ಒಂದು 3 ಡೆತ್ ಡಿಸಿಎಂ ಮನೆ ಮುಂದೆ ಆಯಿತು, ನಿಮಗೆಲ್ಲ ಗೊತ್ತಿದೆ. ಮತ್ತು ಮೊನ್ನೆ ಸ್ಟೇಷನ್ ರೋಡ್ದಲ್ಲಿ ಒಂದಾಯಿತು, ಅದಕ್ಕೂ ಮುಂಚೆ SBI ಬ್ಯಾಂಕ್ ಅಂತ ಒಂದಾಯಿತು. ಈ ಥರ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳ ಕೆಟ್ಟಂತೆ ಹೊರಕತ್ತೀವಿ. ಜನರಿಗೆ ಭಾಳ ಬೇಸರ ಆಗಿದೆ ಸಂಬಂಧ. ನಾವು ಕಳಿಕಳಿಯಿಂದ ಮನವಿ ಮಾಡ್ತೀವಿ ಜನರ ಪರವಾಗಿ, ಇದನ್ನು ಇಮಿಡಿಯೇಟ್ ಆಗಿ ನೀವು ರಿಂಗ್ ರೋಡ್ 7ನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಪಾಸ್ ಮಾಡಿ ನೀವು ಮಾಡಿಕೊಟ್ರೆ ನಾವು ಪರವಾಗಿ ನಾವು ಎಲ್ಲರ ಪರವಾಗಿ ನಾವು ನಿಮ್ಗೆ ಧನ್ಯವಾದಗಳನ್ನು. ಪಾಪ ನಿಮ್ಮ ರೈತರು ಕೇಳ್ತಾ ಇಲ್ಲ, ರೈತರ ಪರವಾಗಿ, ರೈತರ ಜನರ ಪರವಾಗಿ ಈಗಾಗಲೇ ನಾನು ಈ ಘಟನೆಗಳು ಈ ಸಂದರ್ಭದಲ್ಲಿ ಪ್ರಮುಖರಾದ ಶ್ರೀನಿವಾಸ್ ಸೋಮಿಶೆಟ್ಟಿ, ಬಸವರಾಜ್, ಕಲೀಂ ಅಹಮದ್, ಎಂಎ ಖಾಜಾ, ಮಲ್ಲಿಕಾರ್ಜುನ ಸ್ವಾಮಿ, ಬಾಲು, ಅಮರೇಶ್ ಸೇರಿದಂತೆ ಅನೇಕರಿದ್ದರು. ಜಗತ್ತಿನಾದ್ಯಂತ ಇಂದು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ದೇಶಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ತೀವ್ರವಾಗಿದೆ. ಇದರಿಂದ ಹೊರಬರಲು ಸಾಮ್ರಾಜ್ಯಶಾಹಿ ದೇಶಗಳು ತಮ್ಮ ಲಾಭಕ್ಕಾಗಿ ಯುದ್ಧದ ಮೊರೆ ಹೋಗುತ್ತಿವೆ. ಅದರ ಮೂಲಕ ಜನಸಾಮಾನ್ಯರ ಜೀವನವನ್ನು ಕಗ್ಗೊಲೆ ಮಾಡುತ್ತಿವೆ. ಇಂತಹ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಮಾರ್ಕ್ಸ್ವಾದಿ ತತ್ವಶಾಸ್ತ್ರ ಪರಿಹಾರವನ್ನು ನೀಡುತ್ತದೆ ಎಂದು ಎಸ್ಯುಸಿಐಸಿ ಪಕ್ಷದ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಎಂ ಶಶಿಧರ್ ಹೇಳಿದರು. ಅವರು ನಗರದಲ್ಲಿ ನಡೆದ ಎಸ್ಯುಸಿಐಸಿ ಪಕ್ಷದ 79ನೆಯ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ವಿಜ್ಞಾನದ ತಳಹದಿಯ ಮೇಲೆ ನಿಂತಿರುವ ಮಾರ್ಕ್ಸ್ವಾದವು ಸಮಾಜವನ್ನು ಬದಲಾಯಿಸುವ ಮುನ್ನ ವ್ಯಕ್ತಿಗತವಾಗಿ ನಾವು ಬದಲಾಗಬೇಕು. ನಾವು ಸಾಂಸ್ಕೃತಿಕವಾಗಿ, ನೈತಿಕವಾಗಿ ಉನ್ನತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಅದು ಬೋಧಿಸುತ್ತದೆ. ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಅವರು ಜಗತ್ತನ್ನು ಬದಲಾಯಿಸುವ ಮೊದಲು ನಿಮ್ಮನ್ನು ಬದಲಾಯಿಸಿಕೊಳ್ಳಿ ಎಂದು ಕರೆ ನೀಡಿದರು. ಅಂತಹ ಮಹಾನ್ ತತ್ವಶಾಸ್ತ್ರವನ್ನು ನಮ್ಮ ದೇಶದಲ್ಲಿ ನಿರ್ದಿಷ್ಟವಾಗಿ ಅಳವಡಿಸಿದ ಮಹಾನ್ ಮಾರ್ಕ್ಸ್ವಾದಿ ಚಿಂತಕ ಕಾಮ್ರೇಡ್ ಶಿವದಾಸ್ ಘೋಷ್ ಅವರ ಸೈದ್ಧಾಂತಿಕ ಮಾರ್ಗದರ್ಶನದಿಂದ ಮಾತ್ರವೇ ಈ ಅಮಾನವೀಯ ಶೋಷಕ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತೊಗೆದು ಸಮಾಜವಾದಿ ಕ್ರಾಂತಿಯನ್ನು ಯಶಸ್ವಿಗೊಳಿಸಲು ಸಾಧ್ಯ ಎಂದರು. ಮಧ್ಯಪ್ರದೇಶ, ಮಣಿಪುರ, ಒರಿಸ್ಸಾ ಮುಂತಾದ ಹಲವೆಡೆ ರೈತ ಕಾರ್ಮಿಕ ಹೋರಾಟಗಳು ಒಂದರ ನಂತರ ಒಂದು ಭುಗಿಲೇಳುತ್ತಿವೆ. ಅಷ್ಟೇ ಅಲ್ಲದೆ ಯುರೋಪಿಯನ್ ರಾಷ್ಟ್ರಗಳಲ್ಲಿಯೂ ದಮನಕಾರಿ ಆಡಳಿತಗಾರರ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಆದರೆ ಈ ಹೋರಾಟಗಳು ಸಾಗರದ ಅಲೆಗಳಂತೆ ಅಬ್ಬರದಿಂದ ಬರುತ್ತವೆ ಮತ್ತು ಹೋಗುತ್ತವೆ. ಇಷ್ಟೆಲ್ಲ ಬಲವಾದ ಜನಾಕ್ರೋಶವಿದ್ದರೂ ಸಹ ಈ ಚಳವಳಿಗಳು ಸರಿಯಾದ ಗುರಿ ತಲುಪುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಆ ಹೋರಾಟಗಳನ್ನು ಕ್ರಾಂತಿಯ ಹಾದಿಯಲ್ಲಿ ಮುನ್ನಡೆಸಲು ಬೇಕಾದ ನೈಜ ಕಮ್ಯುನಿಸ್ಟ್ ಪಕ್ಷದ ಕೊರತೆ ಕಾಣುತ್ತಿದೆ. ಕ್ರಾಂತಿಕಾರಿ ಸಿದ್ಧಾಂತ ಮತ್ತು ನಾಯಕತ್ವ ಇಲ್ಲದ ಕಾರಣ ಇಂತಹ ಮಹಾನ್ ಹೋರಾಟಗಳು ದಾರಿ ತಪ್ಪುತ್ತಿವೆ. ಹಾಗಾಗಿ ಈ ಐತಿಹಾಸಿಕ ಗಳಿಗೆಯಲ್ಲಿ ಇಡೀ ಪ್ರಪಂಚದ ಜನತೆಗೆ ದಾರಿದೀಪವಾಗಿರುವುದು ಕಾಮ್ರೇಡ್ ಶಿವದಾಸ್ ಘೋಷ್ ಅವರ ವಿಚಾರಗಳು ಮಾತ್ರ. ಹಾಗಾಗಿ ಬಂಡವಾಳಶಾಹಿ ವಿರೋಧಿ ಜನವಾದಿ ಕ್ರಾಂತಿಯೊಂದೇ ಅಂತಿಮ ಪರಿಹಾರ ನೀಡಬಲ್ಲದು ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 1948 ಏಪ್ರಿಲ್ 24ರಂದು ಸ್ವಾತಂತ್ರ್ಯ ಹೋರಾಟದ ರಾಜಿ ರಹಿತ ಪಂಥದ ಕ್ರಾಂತಿಕಾರಿ ಹೋರಾಟಗಾರ ಕಾಮ್ರೇಡ್ ಶಿವದಾಸ್ ಘೋಷ್ ಅವರ ಭಾರತದ ನೆಲದಲ್ಲಿ ಏಕೈಕ ನೈಜ ಕಮ್ಯುನಿಸ್ಟ್ ಪಕ್ಷವಾಗಿ ಎಸ್ಯುಸಿಐಸಿ ಅನ್ನು ಸ್ಥಾಪಿಸಿದರು. ಅಂದಿನ ಕಾಲಘಟ್ಟದಲ್ಲಿ ಇದ್ದ ಸಿಪಿಐ ಸರಿಯಾದ ಕಮ್ಯುನಿಸ್ಟ್ ಹೋರಾಟದ ಹಾದಿಯನ್ನು ಅನುಸರಿಸಲು ವಿಫಲವಾಗಿ ಮುಗ್ಗರಿಸಿತು. ನಂತರ ಸಿಪಿಐ ಸಿಪಿಎಂ ಆಗಿ ವಿಭಜನೆ ಆಯಿತು. ಈಗ ಹಲವಾರು ಗುಂಪುಗಳಾಗಿ ಒಡೆದು ಹೋಗಿವೆ ಎಂದರು. ಎಸ್ಯುಸಿಐಸಿ ಪಕ್ಷವನ್ನು ಶಿವದಾಸ್ ಘೋಷ್ ಅವರು ಏಕಾಂಗಿಯಾಗಿ ಕೆಲವೇ ದಿನ ಸಂಗಾತಿಗಳೊಂದಿಗೆ ಕಾರ್ಮಿಕರ ಮತ್ತು ಶೋಷಿತರ ಅಶೋತ್ತರಗಳಿಗೆ ನೈಜ ಧ್ವನಿಯಾಗಿ ಕಟ್ಟಿ ಬೆಳೆಸಿದರು ಎಂದರು. ಇಂದು ಅವರ ಚಿಂತನೆಗಳ ಆಧಾರದಲ್ಲಿ ಉನ್ನತ ನೀತಿ ಸಂಸ್ಕೃತಿಯ ಆಧಾರದ ಮೇಲೆ ಒಂದು ಕುಟುಂಬವಾಗಿ ಪಕ್ಷ ಬೆಳೆಯುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ವೀರೇಶ್ ಎನ್ಎಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆ ಮೇಲೆ ಜಿಲ್ಲಾ ಸಮಿತಿ ಸದಸ್ಯ ಚನ್ನಬಸವ ಜಾನೇಕಲ್, ಮಹೇಶ್ ಚಿಕ್ಕಲಪರವಿ, ರಾಮಣ್ಣ ಎಂ, ಅಣ್ಣಪ್ಪ ಉಪಸ್ಥಿತರಿದ್ದರು. ಪಕ್ಷದ ಸದಸ್ಯರು, ಹಿತೈಷಿಗಳು ಹಾಗೂ ಬೆಂಬಲಿಗರು ಸಭೆಯಲ್ಲಿ ಭಾಗವಹಿಸಿದರು. ತಾಲೂಕಿನ ಪಗಡದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೊಲಗಾಲುವೆ ಸ್ವಚ್ಛ ಮಾಡುವ ಸಂದರ್ಭದಲ್ಲಿ ಕೂಲಿಕಾರ ಹೃದಯಾಘಾತದಿಂದ ಸಾವನ್ನಪ್ಪಿದ ಘಟನೆ ಮಳ್ಳೂರು ಈಜಿ ಗ್ರಾಮದಲ್ಲಿ ವರದಿಯಾಗಿದೆ. ಅಂಬಣ್ಣ 68 ವರ್ಷ ಎನ್ನುವವರು ಹೃದಯಾಘಾತದಿಂದ ನಿಧನರಾದ ದುರ್ದೈವಿಯಾಗಿದ್ದಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಎನ್ಎಂಎಸ್ ಮಾಡಿಸಿ ಕೆಲಸಕ್ಕೆ ಹೋಗಿದ್ದಾನೆ. ಮಧ್ಯಾಹ್ನ ರಣಬಿಸಿಲಿನ ಸಂದರ್ಭದಲ್ಲಿ ಕೆಲಸ ಮಾಡುವಾಗ ಎದೆ ನೋವು ಕಾಣಿಸಿಕೊಂಡು ಅಂಬಣ್ಣ ಹೃದಯಾಘಾತಕ್ಕೆ ಒಳಗಾಗಿದ್ದಾನೆ. ಅಲ್ಲಿಂದ ಆಸ್ಪತ್ರೆಗೆ ಸಾಗಿಸಬೇಕೆನ್ನುವಷ್ಟರಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನರೇಗಾ ಕೆಲಸ ಮಾಡುವ ಸಂದರ್ಭದಲ್ಲಿ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ ಅಂಬಣ್ಣ ಧಾರ್ಮಿಕವಾಗಿ ಗುರುಬೋಧ ಹಿಡಿದಿದ್ದು, ತಿಳುವಳಿಕೆ ಕೊರತೆಯಿಂದ ಕುಟುಂಬಸ್ಥರು ಆತನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲು ಹಿಂದೇಟು ಹಾಕಿದ್ದಾರೆ. ಆದರೆ ಗುರುವಾರ ಬೆಳಗ್ಗೆ ಮಳ್ಳೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ. ಮನ್ರೇಗಾ ಕೆಲಸ ಮಾಡುವ ಸಂದರ್ಭದಲ್ಲಿಯೇ ಅಂಬಣ್ಣ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದು, ಅಂಬಣ್ಣನೇ ಆ ಕುಟುಂಬದ ಮುಖ್ಯಸ್ಥನಾಗಿದ್ದು, ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರು ಒತ್ತಾಯಿಸಿದರು.
ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮೇ 9ರಂದು ಚಿತ್ರದುರ್ಗದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅಭಿನಂದನಾ ಸಮಾರಂಭ. ಎನ್ ರವಿಕುಮಾರ್. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಖಾಲಿ ಹುದ್ದೆಗಳಿಗೆ ದೊರೆಯದ ಮುಕ್ತಿ. ಶಿಶಿಲ್ ಜಿ ನಮೋಶಿ. ರಾಜ್ಯದಲ್ಲಿ ಇರುವ ಸರ್ಕಾರ ಇದ್ದರೂ ಇಲ್ಲದಂತೆ, ದುರಹಂಕಾರದಲ್ಲಿ ಜನರ ಸಮಸ್ಯೆ ಕೇಳುವವರೇ ಇಲ್ಲ. ರವಿಕುಮಾರ್ ಟೀಕೆ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಪತ್ನಿಗೆ ಹೆರಿಗೆ, ಮಾದರಿಯಾದ ಸಿಇಒ. ಎಸ್ಟಿ ಪಟ್ಟಿಯಲ್ಲಿ ಇರದ ಜಾತಿಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ರವಿಕುಮಾರ್ ಹೇಳಿಕೆ. ರಾಜ್ಯದಾದ್ಯಂತ ಹೋರಾಟ, ರಘುವೀರ್ ನಾಯಕ್ ಎಚ್ಚರಿಕೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ಅಕ್ರಮ ವ್ಯವಹಾರ, ದೂರು ಡಾಕ್ಟರ್ ರವಿಕುಮಾರ್. ಮಾದಕ ವಸ್ತುಗಳು ದುಷ್ಪರಿಣಾಮ ಕುರಿತು ಜಾಗೃತಿ ಕಾರ್ಯಕ್ರಮ. ಮಾದಕ ವ್ಯಸನದಿಂದ ಜೀವನ ಬಲಿ, ಡಿಸಿ ನಿತೀಶ್. ನಗರದಲ್ಲಿ ರಿಂಗ್ ರೋಡ್ ನಿರ್ಮಾಣ ಮಾಡಲು ಆಗ್ರಹಿಸಿ ಮನವಿ. ಎಸ್ಸಿಸಿಐ ಸಂಸ್ಥಾಪನಾ ದಿನಾಚರಣೆ, ದೇಶದ ಬಿಕ್ಕಟ್ಟಿಗೆ ಮಾರ್ಕ್ಸ್ವಾದ ಪರಿಹಾರ. ಎಂ ಶಶಿಧರ್. ಮತ್ತು ರಣ ಬಿಸಿಲಿಗೆ ನರೇಗಾ ಕೂಲಿಕಾರ ಹೃದಯಾಘಾತದಿಂದ ಸಾವು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.